ಅವ್ರು ಕೇಳಿದ್ರೆ ಏನಂದ್ರು ₹3 ಮಾಮ ಮಾಡ್ಲಾ ರೆಕಾರ್ಡ್ ಮಾಡ್ಲಾ ಹೇಳ್ತೀಯ ಅದನ್ನ ಕೇಳೋಣ ಅಂತ ಅವ್ರಿಗೆ ಮಾಡ್ಲಾ ಸ್ಟಾರ್ಟ್ ಮಾಡ್ಲಾ ಹೇಳು ಮಾಮ ಏನಾಯ್ತು ಏನಿಲ್ಲ ಬುನಾದಿ ತೆಗಿ ಅವ್ರೇನು ಹೇಳಿಲ್ಲ ಯಾವ ತೆಗಿ ಅಂತ ಹೇಳಿಲ್ಲ ನಮಗೆ ಹ್ಮ್ ಬುನಾದಿದು ಕೂಡ ನಾನೇ ಫೋಟೋ ತೆಗೆದು ಮನೆದು ಮನೆ ಬುನಾದಿದು ನೀವೇ ತೆಗ್ದಿದ್ರಿ ನಾನೇ ತೆಗೆದು ಫೋಟೋ ಕೊಟ್ಟಿದ್ದೀರಾ ಪಂಚಾಯತ್ಗೆ ಹಂಗೆ ಯಾವಾಗ ತೆಗೆದ್ಮೇಲೆ ಅವ್ ಫೋಟೋಗಳೆಲ್ಲ ಕೊಟ್ಟಿನಿ ಎಲ್ಲ ಕೊಟ್ಟಿದ್ದೀರಿ ಬಿಲ್ ಫೋಟೋ ಕೇಳಕ್ ಹೋದಾಗ ಎಲ್ಲಿ ಬಿದ್ದಾಗ ನೀವು ಫೋಟೋ ಬಿಲ್ ಹಾಕಿದ್ರು ಈ ಸತಿ NMR ರೊಕ್ಕ ಕೇಳಕ್ ಹೋದ್ರೆ ಇಲ್ಲ ಒಂದೇ ಬೇರೆ ಬೀಳ್ತಾವ ಹಾಗೆ ಕೇಳಕ್ ಹೋದ್ರೆ ಪೈಸೆ ಇಲ್ಲ ನಿಮ್ಗೆ ಅಂದ್ರು ರೊಕ್ಕನೇ ಇಲ್ಲ ಅಂದಾರ ಒಟ್ಟು ದುಡ್ಡು ಒಂದೇ ಸರಿ ಹಾಕ್ತಿವಿ ನೀವು ಕೇಳಕ್ ಹೋದಾಗ ಒಂದೇ ಸರಿ ಹಾಕ್ತಿವಿ ಅಂತಾರೆ ರೊಕ್ಕ ಒಂದೇ ಬೇರೆ ಬರ್ತಾರಲ್ಲ ಆಮೇಲೆ ಕೇಳಕ್ ಹೋದಾಗ ಇಲ್ಲ ಅಂತ ಹೇಳಿ ಟೈಮ್ ಆಗ್ಬಿಟ್ಟವ ಇಲ್ಲ ಅಂತ ಹೇಳಿದಾರೆ ನಮ್ಮದ್ರಾಗ ಏನಂದ್ರು ಹೋದಾಗ ಇನ್ನು 2 ತಡ ಕೇಳಿದ್ರೆ ನಿಮ್ಗೆ ಇಲ್ಲೇ ಇಲ್ಲಪ್ಪ ಇಲ್ಲಿ ಅಂತೇಳಿ ಸಾರ್ ಐತ ಇದ್ರ ಸರ್ ಇದ್ರಾಗ ಇಲ್ಲ ನಿಮ್ಮ ಅಂತ 5,000 ಬರ್ತಾವ ನೋಡ್ರಿ ಇದ್ರ ದುಡ್ಡು ಇಲ್ಲೇ ಇಲ್ಲ ಅಂತ ನಿಮ್ಮ ಲೆಕ್ಕದಾಗೆ ಇಲ್ಲ ಇವು ಅಂತ ಆತ ಹೋಗಿ ಈತನ ಕೇಳ್ರಿ ಇಲ್ಲ ಮ್ಯಾಗ 10,000 ಕೇಳ್ರಿ ಅಂತ ಕೇಳಿ ಯಾರ ತಕ್ಕ ಹೋಗ್ರಿ ಮ್ಯಾಗ 10,000 ಹೌದು ಇವ್ರು ಹೇಳಿದ್ದು ಎಲ್ಲರಿಗೂ ನಮಸ್ಕಾರ. ನಾನು ರವಿ KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಿದ್ದೀನಿ ಬಳ್ಳಾರಿ. ಈಗ ನಮ್ಮೂರಲ್ಲಿ ಇಂತಹ ಸಮಸ್ಯೆಗಳು ಭಾಳಷ್ಟಿದೆ. ಏನಾಗ್ತಾ ಇದೆ, ಒಬ್ಬರಿಗೆ ಮನೆ ಬರುತ್ತೆ, ಮನೆ ಬಂದಮೇಲೆ ಅವರು ಮನೆಗೆ ಫೋಟೋ ತೆಗಿರಿ ಅಂತ ಪಂಚಾಯತಿಗೆ ಅಲೆದಾಡ್ತಾರೆ. ಫೋಟೋನು ಕೊಡ್ತಾರೆ ಜನ. ಫೋಟೋಸ್ ಕೊಟ್ಮೇಲೆ ಅವ್ರನ್ನ ಎಲ್ಲಿ ಬೇಕಾರಲ್ಲಿ ಬೀಸಾಡುವಂಥದ್ದು ಆಫೀಸರ್ಸ್. ಈಗ ಅಲಾದಿ ಸಂಬಳನೇ ತೊಗೊತಾರೆ ಅವರು. ಅಲಾದಿ ಯಾರಿಗೆ ಮನೆ ಬಂದಿದೆ, ಮನೆ ಬಂದಂತಹ ವ್ಯಕ್ತಿಗೆ ಹೋಗಿ ಹೌದು ನಿಮ್ಮದು ಟೈಮ್ ಬಾರ್ ಆಗುತ್ತೆ, ಈ ಥರ ಇದೆ, ಇಷ್ಟರೊಳಗಡೆ ನೀವು ಫೋಟೋ ಕೊಡಿ ಅಂತೇಳಿ ಕೇಳ್ಬೇಕು. ಒಂದು ಕೇಳಿದಂಥ ಫೋಟೋಗಳನ್ನು ಸುರಕ್ಷಿತವಾಗಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಇಟ್ಕೋಬೇಕು. 2 ಈಗ ಇಟ್ಕೊಂಡು ಕಳ್ಕೊಂಡು ಅವ್ರನ್ನ ಮತ್ತೆ ಕೇಳೋದು, ಈ ಥರ ಏನಾಗ್ತಾ ಇದೆ, ಭಾಳಷ್ಟು ಜನಗಳಿಗೆ ಮನೆಗಳಲ್ಲಿ ಮನೆ ಬಿಲ್ ಉದಾಹರಣೆ ₹1,20,000 ಮನೆ ಬಿಲ್ ಬರುತ್ತೆ, ಮತ್ತು ₹30,000 ನರೇಗಾದ ಅಂಡರ್ನಲ್ಲಿ ಬರುತ್ತೆ. ಇದು ನರೇಗಾ ಅಂಡರ್ನಲ್ಲಿ ಬರುವಂತಹ ಹಣವನ್ನು ಈ ಥರ ಸಮಸ್ಯೆಗಳು ಭಾಳಷ್ಟು ಆಗ್ತಿದೆ ನಮ್ಮೂರಲ್ಲಿ. ಈಗ 15,000 20,000 ಲ್ಯಾಪ್ಸ್ ಮಾಡಿಬಿಡೋದು ಆ ದುಡ್ಡನ್ನ. ಅದು ಬರೋದೇ ಪಾಪ ಬಡವರಿಗೆ ಅಲ್ಪ ಸ್ವಲ್ಪ ದುಡ್ಡು ಬರುತ್ತೆ, ಅವ್ರು ಕೊಡುವಂಥ ಹಣ ಬುನಾದಿಗೆ ಆಗಂಗಿಲ್ಲ. ಅಂಥದ್ರಲ್ಲಿ ಅದರಲ್ಲೂ ಮತ್ತೆ ಒಂದು 10,000 15,000 ಈ ಥರ ಲ್ಯಾಪ್ಸ್ಗಳನ್ನು ಮಾಡುವಂಥದ್ದು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು. ಅದು ಹೌದು ಟೈಮು ಆಗೋದಾದರೆ ಆಯಾ ಮನೆ ಕಟ್ಟಿಸ್ಕೊಳ್ಳುವಂತಹ ಮಾಲೀಕನಿಗೆ ಹೋಗಿ ಹೇಳ್ಬೇಕು, ಹೌದು ಈ ಡೇಟ್ ಒಳಗಡೆ ನೀವು ಈ ಕಾಮಗಾರಿಯನ್ನು ಮುಗಿಸಿ ನಮಗೆ ಫೋಟೋಸ್ಗಳನ್ನು ಕೊಡ್ಬೇಕು ಅನ್ನುವಂಥದ್ದನ್ನು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹೇಳ್ಬೇಕು. ಯಾಕಪ್ಪ ಅಂದ್ರೆ ಸಂಬಳ ತಿಂತಾರೆ ಅವ್ರು, ನಮ್ಮದು ಪುಕ್ಸಟೆ ಮಾಡೋಂಗಿಲ್ಲ ನಮಗೆ. ಈಗ ಸಂಬಳ ತಿಂದು ಈ ಥರ ಜನಗಳಿಗೆ ಹೌದು ಟೈಮ್ ಆಗಿದೆ ಅಂದರೆ, ಒಬ್ಬ ಬಡವನಿಗೆ ಅದೇ 15,000-20,000 ರೂಪಾಯಿ ದುಡ್ಡು ಹೋದರೆ ಹೆಚ್ಚಿಂದು, ಅದೇ 15,000-20,000 ರೂಪಾಯಿ ಹೋದ್ರೆ ಒಂದು ಸಿಮೆಂಟು ಒಂದು ಕಲ್ಲು ಏನೋ ಬರ್ತಾ ಇರ್ತದೆ ಅವ್ನಿಗೆ ಮನೆಗೆ. ಈ ಥರ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಆಗಿರುವಂಥ ಸಮಸ್ಯೆ ಇದು ಭಾಳಷ್ಟು ಜನಗಳಿಗೆ ಆಗಿದೆ. ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಇಲ್ಲ ಬರೋದಿಲ್ಲ ಅಂತೇಳಿ ಕ್ಲಿಯರಾಗಿ ಹೇಳ್ಬಿಡೋದು. ಹಾಗಾದರೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ತಿಂಗಳ ಸಂಬಳ ತೊಗೊಂಡು ಏನು ಮಾಡ್ತಿರ್ತಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇದನ್ನು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಈ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಫಾಲೋಅಪ್ ಮಾಡ್ಬೇಕು. ಪ್ರತಿ 2 ತಿಂಗಳಿಗೋ 3 ತಿಂಗಳಿಗೋ ಅವ್ರನ್ನ ಫಾಲೋಅಪ್ ಮಾಡುವಂಥದ್ದು. ಮತ್ತು ಇದಕ್ಕೆ ಹೊಣೆ ಯಾರು? ಈಗ ದುಡ್ಡನ್ನು ಜನ ಕಳ್ಕೊಂಡಿದ್ದಾರೆ, ಇದಕ್ಕೆ ಹೊಣೆ ಯಾರು? ಅಧಿಕಾರಿಗಳು ಸಂಬಳ ತಗೊಳ್ಳುವಂತಹ ಅಧಿಕಾರಿಗಳನ್ನು ಹೊಣೆಗಾರರನ್ನು ಮಾಡಿ ಜನಗಳಿಗೆ ಅದಕ್ಕೆ ಪರಿಹಾರ ಕಡೆ ಯೋಚನೆ ಮಾಡ್ಬೇಕಂತೇಳಿ ನಾನು ಈಗ ವರ್ಷ ಆಗಿದೆ ಅಂತ ಹಿಂಗೆ ಸುಮಾರು ಜನರು ಆಗಿದೆ. ಉಮೇಶ್ ಅಣ್ಣರದು ಆಗೈತೆ, ಅಗಸರು ಹನುಮಂತ ಮಾಮುಂದು, ಸಣ್ಣ ಹನುಮಂತ ಮಾಮುಂದು ಆಗೈತೆ. ಈ ಥರ ನಮ್ಮೂರಲ್ಲಿ ಸುಮಾರು ಜನರು 15,000 20,000 ರೂಪಾಯಿಗಳನ್ನ ಬೊಮ್ಮನಾಳಲ್ಲಿ ಬಂದಿಲ್ಲ, ಲ್ಯಾಪ್ಸ್ ಮಾಡಿಬಿಡೋದು. ಇದು ಅಧಿಕಾರಿಗಳದ್ದು. ಕೇಳೋಣ, ಅಧಿಕಾರಿಗಳು ಆಮೇಲೆ ಬರ್ತಾರೆ, ಅವರು 10 ಗಂಟೆಗೆ ಬರ್ತಾರೆ. 10 ಗಂಟೆಗೆ ಅಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕೇಳೋಣ ಅಂತ. ಓಕೆ, ಧನ್ಯವಾದಗಳು.